ಇಡಗೊಂದು ಯಾನು ಗೆಸ್ಟ್ ಆದ ಬರ್ಪೆ ಪನ್ಪಿನ ಬಾರಿ ಮಲ್ಲ ಆನರ್ ಎಂಕೆ ಒಂಜಿ ಬಾರಿ ಖುಷಿದ ವಿಷಯ ಏನ ಲೆತ್ತೆರ ತಮ್ಮಕುಲು ಪನ್ಪಿನಂಚಿನ ಖುಷಿ ಜಾಸ್ತಿ ಎಂಕೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಈ ಕಾರ್ಯಕ್ರಮದ ಸಂಘಟಕರೇ, ಪತ್ರಿಕಾ ಮಾಧ್ಯಮದವರೇ, ಬಂಧುಗಳೇ, ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ಅದಕ್ಕೆ ಅದರದ್ದೇ ಆದ ವಿಶೇಷತೆಗಳಿವೆ. ಹಾಗೆ ನವರಾತ್ರಿ ಹಬ್ಬಕ್ಕೂ ಒಂದು ವಿಶೇಷತೆ ಇದೆ. ನವರಾತ್ರಿ ಹಬ್ಬ ವಿಶೇಷತೆ ಅಂದ್ರೆ ನಾವು ನವರಾತ್ರಿಯ ಸಂದರ್ಭದಲ್ಲಿ 9 ದಿನ ತಾಯಿ ದುರ್ಗೆಯನ್ನು ವಿವಿಧ ಸ್ವರೂಪದಲ್ಲಿ ನಾವು ಪೂಜಿಸುವುದಲ್ಲದೆ ಹುಲಿ ಕುಣಿತ, ಸಿಂಹ ಕುಣಿತವು ನವರಾತ್ರಿಯ ವಿಶೇಷತೆ ಆಗಿದೆ. ನವರಾತ್ರಿಯ ವಿಶೇಷತೆ ಹುಲಿ ಕುಣಿತ ಯಾಕೆ ಆಗಿದೆ? ಈ ಹಿಂದೆ ನಮ್ಮ ಭೂಲೋಕದಲ್ಲಿ ರಾಕ್ಷಸರ ಉಪದ್ರವದಿಂದ ಮನುಷ್ಯನಿಗೆ ಎಲ್ಲ ಜೀವಿಗಳಿಗೂ ಜೀವಿಸಲು ಕಷ್ಟಕರವಾದ ಸಂದರ್ಭದಲ್ಲಿ ರಾಕ್ಷಸರಿಂದ ಕಂಟಕ ಬಂದಾಗ ತಾಯಿ ದುರ್ಗೆ ಹುಲಿಯನ್ನು ವಾಹಿನಿಯಾಗಿ ಇಟ್ಟುಕೊಂಡು ಆಯುಧವನ್ನು ಹಿಡಿದುಕೊಂಡು ಭೂಲೋಕಕ್ಕೆ ಬಂದು ಆ ರಾಕ್ಷಸರನ್ನು ಸಂಹರಿಸಿ ಇಡೀ ಭೂಲೋಕಕ್ಕೆ ಸಮೃದ್ಧಿಯನ್ನು ಉಂಟು ಮಾಡುತ್ತಿರುವುದು ನಾವು ಪುರಾಣದಲ್ಲಿ ಓದಿರುತ್ತೇವೆ. ಆ ಹುಲಿಯು ವಾಹಿನಿಯಾಗಿ ರಾಕ್ಷಸರನ್ನು ಸಂಹರಿಸಿದ ಸಂತೋಷದಲ್ಲಿ ಹುಲಿ ಸಿಂಹಗಳು ಕುಣಿದರು, ಇನ್ನೂ ಕೂಡ ಕುಣಿತಿರುವುದು ನಮ್ಮ ನವರಾತ್ರಿಯ ಸತ್ಯತೆಗೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಅಂದು ಆ ಹುಲಿಗಳು ಕುಣಿದವು. ಇವತ್ತು ನಗರದಲ್ಲಿ ನಮ್ಮ ಕಲ್ಲೇಗ ಟೈಗರ್ಸ್ ಎನ್ನುವ ಹುಲಿಗಳು ಕುಣಿಯಲು ಆರಂಭಿಸಿದ್ದೇವೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೊನ್ನೆ ತಾನೇ ತನ್ನ ಆಮಂತ್ರಣವನ್ನು ಬಿಡುಗಡೆಗೊಳಿಸಿ ಇವತ್ತು ನೆಹರು ನಗರದ ಈ ಒಂದು ಹೆಬ್ಬಾಗಿಲಿನಲ್ಲಿ ಊದು ಪೂಜೆ ಇನ್ನಿತರ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಸಡಗರದ ಸಂಭ್ರಮದಿಂದ ನಮ್ಮೆಲ್ಲರನ್ನು ರಂಜಿಸಲು ಇವತ್ತು ನಮ್ಮ ಕಲ್ಲೇಗ ಟೈಗರ್ಸ್ ಯುವಕರು ಅಣಿಯಾಗಿದ್ದಾರೆ. ಇವತ್ತು ಯುವಕರ ಸಂಘಟನೆ ಇದು ಆಗಿದೆ. ನಿಮ್ಮೊಂದಿಗೆ ನೀವು ಇವತ್ತು ನಾಳೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಇಡೀ ನಾಡಿನಾದ್ಯಂತ ನಿಮ್ಮ ಹುಲಿ ಕುಣಿತವನ್ನು ಪ್ರದರ್ಶಿಸಲಿದ್ದೀರಿ. ನಿಮಗೆ ಆ ದೇವಿಯು ನಿಮಗೆ ದೇವಿ ಒಳ್ಳೆಯದನ್ನು ಮಾಡಲಿ, ಮಂಗಳವನ್ನು ಮಾಡಲಿ. ಹಾಗೆ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರು ನಿಮಗೆ ಎಲ್ಲ ರೀತಿಯಲ್ಲಿ ಶುಭವನ್ನು ಉಂಟು ಮಾಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತಾ, ನೀವು ಯುವಕರ ತಂಡ ಇವತ್ತು ನೀವು ಬಡವರ ಈ ಹುಲಿ ಕುಣಿತದೊಂದಿಗೆ ಬಡವರ ಕಣ್ಣೀರು ಒರೆಸುವಂತಹ ಕೆಲಸ ನಿಮ್ಮ ತಂಡದಿಂದ ಆಗಲಿ ಎಂದು ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇವೆ. ಪುತ್ತೂರು ಮಹಾಲಿಂಗೇಶ್ವರ ದೇವರು ನಿಮಗೆ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕೊಡಲಿ. ಹಾಗೆ ಈ ಕಲ್ಲೇಗ ಟೈಗರ್ಸ್ ರಾಜ್ಯ ಮಟ್ಟದಲ್ಲಿ ಮಿನುಗುವಂತೆ ಆಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.